ಸತೀಶ್ ಅವರು ಅಂತ ಇವತ್ತು ಯಾರೇ ನೋಡಿದ್ರು ದೊಡ್ಡದಾಗಿ ಕಾಣುವಂಥ ಒಂದಷ್ಟು ಮೈಲಿಗಲ್ಲುಗಳಲ್ಲಿ ಲೂಸಿಯಾ ಕೂಡ ಒಂದು. ಆಸೆ ಪಟ್ಟು ಕಾಯ್ತಾ ಇದ್ದೆ ಒಂದು ಸಿನಿಮಾ ಹೀರೋ ಆಗಬೇಕು ಅಂತ. ಅಂದರೆ ಇಷ್ಟು ದೊಡ್ಡ ಸಿನಿಮಾದಲ್ಲಿ ನಾನು ಹೀರೋ ಆಗ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿಮ್ಮ ಕತೆ ಈ ನನ್ನ ಕತೆ ಎರಡರಲ್ಲೂ ಒಂದೇ ಕತೆ. ಸೆಲೆಕ್ಟ್ ಹೆಂಗಾದ್ರೆ ಆ್ಯಕ್ಚುಲಿ ಲೈಫು ಇಷ್ಟೇ ಮಾಡಿದ್ದೆ ಪವನ್ ಜೊತೆ. ಡ್ರಾಮಾ ಶೂಟಿಂಗ್ ನಡೀತಾ ಇತ್ತು ನಂದು. ಡ್ರಾಮಾ ಶೂಟಿಂಗ್ ನಡೀಬೇಕಾದ್ರೆ ಈಗ ಫೋನ್ ಮಾಡಿದ್ರು ನನಗೆ, ಈಗ ನೀವೇ ಹೀರೋ ಅಂತ ಎಲ್ಲ ಸೇರ್ಕೊಂಡು ಡಿಸೈಡ್ ಮಾಡಿದ್ದೀವಿ, ಯಾರಿಗೂ ಹೇಳ್ಬಿಡಿ ಅಂತಂದ್ರು ನನಗೆ. ನಾನು ಯಾರಿಗೂ ಹೇಳಲ್ಲ ಬಿಡಿ ಅಂತಂದೆ. ಬಂದ ಪಕ್ಕದ ಒಬ್ಬ ಆಗ್ತಾನೆ ನನ್ನ ಫ್ರೆಂಡು, ಲೂಸಿಯಾಗಿ ನಾನೇ ಹೀರೋ, ಲೂಸಿಯಾ ಅಂತ ಪಿಕ್ಚರ್ ನಡೀತಿದೆ ಅಂತಂದೆ. ಬೆಳಗ್ಗೆ ಅಷ್ಟು ಇಡೀ ಸೆಟಲ್ ಇರೋರಿಗೆಲ್ಲ ಗೊತ್ತು ನಾನೇ ಹೀರೋ. ಆಲ್ರೆಡಿ 4-5 ಫೋನ್ ಪವನ್ಗೆ ಹೋಗಿದೆ. ಫೋನ್ ಮಾಡಿದ್ರು, ಅಲ್ಲ ಸತೀಶ್ ಯಾರಿಗೂ ಹೇಳ್ಬಿಡಿ ಅಂತ. ಇಲ್ಲ ಸರ್ ಪವನ್, ನಾನು ಯಾರಿಗೂ ಹೇಳಿಲ್ಲ, ಇದು ಹೆಂಗೆ ಲೀಕ್ ಆಗಿದೆ ಗೊತ್ತಿಲ್ಲ ವಿಷಯ. ಸೂರು ಸೂರಿನ ದೀಪಾರಿ ಆಕಾಶದ ಚುಕ್ಕಿ ಮಾಸೋಗೋ ಹೊತ್ತಾಯ್ತು, ಆ ತಾಯಿ ತೆರೆದ ಕಣ್ಣಾಗ ಉರಿದೈತೆ ಆ ಒಂದು ಗುಡಿಸಾಲ ದೀಪ. ಅದೇ ಕಲಿಸಿದ್ ನೀನಾಸಮ್ಮು ನನಗೆ ಜಾಸ್ತಿ ಕಲಿಸಿದ್ದೇನೆಂದರೆ ಬದುಕಿನ ಜಾಸ್ತಿ ಕಲಿಸ್ತು, ನಟನೆಗಿಂತ ಜಾಸ್ತಿ. ಮರೆತೋಯ್ತು ಮುದ್ದೆ ಬಸ್ಸಾರು, ಬ್ಯೂಟಿಫುಲ್ ಮನಸ್ಸುಗಳು. ಸ್ಯಾಂಡಲ್ವುಡಲ್ಲಿ ಎಸ್ಪೆಷಲಿ ಫ್ರೆಂಡ್ಶಿಪ್ಸಿಂದ ನೀವು ಕಲ್ತಿರೋದೇನು? ದರ್ಶನ್ ಸರ್ ತಗೊಳ್ಳಿ ಫಾರ್ ಎಕ್ಸಾಂಪಲ್, ಮ್ಯಾಟ್ನಿ ಚಿತ್ರಕ್ಕೆ ಒಂದೇ ಒಂದು ಮಾತಿಗೆ ಬಂದರು. ಸುದೀಪ್ ಸರ್ ಆಲ್ಸೋ ನನ್ನ ಯೋಗಿ ಜೊತೆ ನಿಂತಿದ್ರು, ಬ್ಯೂಟಿಫುಲ್ ಮನ್ಸುಗಳು ನಿಂತಿದ್ರು. ಅಪ್ಪು ಸರ್ ಆಲ್ವೇಸ್ ರಾಕೆಟ್ ಸಿನಿಮಾಗೆ ಹಾಡಿದ್ರು, ರಾಕೆಟ್ ನಿಂತಿದ್ರು. ಆ್ಯಂಡ್ ಅಯೋಗ್ಯ ಸಿನಿಮಾದ ಒಂದು ಹಾಡು ಬಿಡುಗಡೆ ಮಾಡಿದ್ರು. ಎಲ್ಲರ ಜೊತೆಗೂ ಒಂದು ರ್ಯಾಪ್ ಚೆನ್ನಾಗಿದೆ. ನನ್ನ ಲೈಫಲ್ಲಂತೂ ಯಾರ ಜೊತೆಗೂ ಆ ಥರದ್ದೇನು ಕೆಡ್ಸ್ಕೊಂಡಿಲ್ಲ. ಯಾರು ಸಿಕ್ಕಿದ್ರು ಚೆನ್ನಾಗಿದೆ. ಇಷ್ಟೊಂದು ಒಳ್ಳೊಳ್ಳೆ ಡೈರೆಕ್ಟರ್ಸ್ಗಳ ಜೊತೆಗೆ ಕೆಲಸ ಮಾಡೋಕ್ಕೆ ಸಿಕ್ಕಿರೋದು ಭಾಗ್ಯ ಅಂತ ನೋಡ್ತೀರಾ, ಅಥವಾ ನೀವು ಮನುಷ್ಯರನ್ನ ಹೇಗೆ ಉಳಿಸ್ಕೋತೀರಾ ಅದು ಅಂತ ನೋಡ್ತೀರಾ, ಟೈಮಿಂಗ್ ಅಂತೀರಾ, ಲಕ್ ಕ್ರೆಡಿಟ್ ಕೊಡ್ತೀರಾ? ಒಂದು ನಾನು ಫಸ್ಟ್ ನೆನೆಸ್ಕೋಬೇಕಾಗೋದು ಯೋಗರಾಜ್ ಭಟ್ರನ್ನ. ಅವ್ರಿಗೆ ನಾನು ಸಂಪೂರ್ಣವಾಗಿ ಅರ್ಪಿಸ್ಕೋತೀನಿ. ಅಂದರೆ ಒಂದು ಪ್ರೀತಿ ವಿಚಾರದಲ್ಲಿ ಅವರಿಂದನೇ ನಾನು ಇವತ್ತು ಈ ಎಲ್ಲ ಪಾತ್ರಗಳನ್ನು ಮಾಡೋಕ್ಕೆ ಸಾಧ್ಯ ಆಗಿದ್ದು. ಬಿಕಾಸ್ ಒಂದು ಮನಸಾರೆ, ಪಂಚರಂಗಿ, ಪರಮಾತ್ಮ ಆ್ಯಂಡ್ ಡ್ರಾಮಾವರೆಗೂ ನನ್ನ ಕರ್ಕೊಂಡ್ಬರ್ತಾರೆ ಬಿಡದೇನೆ. ಮೊನ್ನೆ ತಾನೇ PUC ಮುಗ್ಸವ್ರೆ, ಊರ್ ಹಾಡು ಮಾಡೋದಕ್ಕೆ ರಿಸರ್ಚ್ ನಡೆಸವ್ರೆ. ಹಾಗಾಗಿ ಇವತ್ತೇನು ನಾನು ಸಿನಿಮಾ ಮಾಡ್ತಾ ಇದೀನೋ, ಇವತ್ತೇನು ಇಂಡಸ್ಟ್ರಿಯಲ್ಲಿ ಇದೀನೋ ಅದಕ್ಕೆ ಕಾರಣನೇ ಅವರು. ಬೆಣ್ಣೆ ಶಾಂತಮ್ಮನ್ನ ಯಾಕೋ ಗದ್ದೆ ಕರೆಸ್ಕೊಂಡೆ? ಯಾಕೆ ಲವ್ ಮಾಡ್ತಾವನೆ ಅವಳನ್ನ. ಗಂಡ ಬಿಟ್ಬಿಡೋನಲ್ಲ. Today on Just Curious, it is one and only ಸತೀಶ್. ಸತೀಶ್ ಅವರೇ ಹೇಗಿದ್ದೀರಾ? ಚೆನ್ನಾಗಿದೆ. ಲೈಫು ಮಜವಾಗಿದೆ. ಅಂದರೆ ಲೈಫು ನಾವು ಹೆಂಗೆ ಹ್ಯಾಂಡಲ್ ಮಾಡ್ತೀವಿ ಹಂಗೆ ಕರ್ಕೊಂಡು ಹೋಗುತ್ತೆ. ಅಂದರೆ ನಮ್ಮ ಕೈಲೇ ಇರುತ್ತೆ. ಒಂಥರ ನಿಜ ಅಲ್ವಾ? ಈ ಕಾರ್ ಡ್ರೈವಿಂಗ್ ಮಾಡ್ದಂಗೆ ನಾವು ಯಾವ ಕಡೆ ತಿರುಗಿಸ್ತೀವಿ ಸ್ಟೇರಿಂಗ್ನ ಹಂಗೆ ಹೋಗ್ತಾ ಇರುತ್ತೆ. ವೆರಿ ಟ್ರೂ. ಸೊ ಫಸ್ಟ್ಲಿ ಐ ಆಮ್ ವೆರಿ ಕ್ಯೂರಿಯಸ್. ನಮ್ಮ ಶೋ ಹೆಸರು ಜಸ್ಟ್ ಕ್ಯೂರಿಯಸ್ಸು. ಚೆನ್ನಾಗಿದೆ. ಆ್ಯಕ್ಚುಲಿ ನೈಸ್. ಆ್ಯಕ್ಚುಲಿ ನೋಡೋದಕ್ಕೂ ಚೆನ್ನಾಗಿದೆ. ಜಸ್ಟ್ ಕ್ಯೂರಿಯಸ್ ಅನ್ನೋದೇ ಮಜಾ ಇದೆ. ಲೈಫೇ ಕ್ಯೂರಿಯಾಸಿಟಿ ಮೇಲೆ ನಿಂತಿರುತ್ತೆ. ಯಾವಾಗಲೂ ಆಶ್ಚರ್ಯವಾಗಿರ್ಬೇಕು ಅಂತ. ಜೀವನದ ಸದ್ಯದ ಶೋ ಯಾವ ಭಾಗ ನೋಡ್ತಾ ಇದ್ದಾರೆ ಇವತ್ತು? ಯಾವ ಫೇಸ್ ಆಫ್ ಲೈಫ್ ಸದ್ಯಕ್ಕೆ ಓಡ್ತಾ ಇದೆ ರಿಯಲ್ ಲೈಫಲ್ಲಿ ಸತೀಶ್ ಜಿ? ರಿಯಲ್ ಲೈಫಲ್ಲಿ ಆ್ಯಕ್ಚುಲಿ ನಾನು ಪ್ರೊಫೆಷ್ನಲ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಅಂದರೆ ಈಗ ಇದುವರೆಗೂ ಏನು ಮಾಡಿದ್ದೀನಿ, ಈಗ 10 ವರ್ಷ ಇದೆಲ್ಲವೂ ನನಗೆ ನನ್ನ ಬದುಕಿಗೋಸ್ಕರ ಮಾಡಿದ್ದು, ಮತ್ತು ನಾನು ಇಷ್ಟಪಟ್ಟು ಕಥೆಗಳು ಮಾಡಿದ್ದು ಅದೆಲ್ಲ ಸರಿ. ಅದರಲ್ಲಿ ಕೆಲವು ಚೆನ್ನಾಗಿದೆ, ಕೆಲವು ಚೆನ್ನಾಗಿಲ್ಲ. ಓಕೆ ಫೈನ್. ಆದರೆ ಈಗ ಈ 10 ವರ್ಷ ಕಳೆದ ಮೇಲೆ ಹೀರೋ ಆಗಿ ನನಗೊಂದು ಅನಿಸಿದ್ದೇನೆಂದರೆ, ಓಕೆ ನಾನು ನೆಕ್ಸ್ಟ್ ಸ್ಟೆಪ್ ಹೋಗಬೇಕು ಅಂತ. ಅಂದರೆ ಇಲ್ಲಿವರೆಗೂ ಒಂದು ಸ್ಟೆಪ್ಪಲ್ಲಿ ಇದ್ದೀನಿ ನಾನು, ಇನ್ನೊಂದು ಸ್ಟೆಪ್ ಹತ್ತಬೇಕು. ನಾನು ಹತ್ತಲಿಲ್ಲ ಅಂತಂದರೆ ನಾನು ಟ್ರೈ ಮಾಡಲೇಬೇಕೀಗ, ತುಂಬ ಹಾರ್ಡಾಗಿ ಟ್ರೈ ಮಾಡಬೇಕು. ಈಗ ಟೈಮ್ ಬಂದಿದೆ ಅದಕ್ಕೆ. ಇಷ್ಟು ದಿವಸ ನನ್ನ ಕಮಿಟ್ಮೆಂಟ್ಗಳು, ನನ್ನ ಪರ್ಸ್ನಲ್ ಲೈಫ್ ಕಮಿಟ್ಮೆಂಟ್ಗಳು ಆ್ಯಂಡ್ ಫೈನಾನ್ಷಿಯಲ್ ಕಮಿಟ್ಮೆಂಟ್ಗಳು ಸಿಕ್ಕಾಪಟ್ಟೆ ಇತ್ತು. ಅದನ್ನೆಲ್ಲ ದಾಟ್ಕೊಂಡು ಬರೋದಕ್ಕೆ ಟೈಮ್ ಬೇಕಾಗಿತ್ತು ನನಗೆ. ಕೆಲವು ಸಾಹಸಗಳು ಮಾಡಬೇಕಾಗಿತ್ತು. ಹೌದು. ಈಗ ತುಂಬ ಜನಕ್ಕೆ ಏನಾಗುತ್ತೆ ಓದೋ ತಪ್ಪಲ್ಲ. ಅವ್ರಿಗೇನಂದರೆ ಫಸ್ಟೇ ಹುಟ್ಟತಾನೆ ಅವ್ರಿಗೆ ಒಂದು ಪ್ರಿವಿಲೇಜ್ ಸಿಕ್ಬಿಟ್ಟಿರುತ್ತೆ, ಒಳ್ಳೆ ಎಜುಕೇಷನ್ ಸಿಕ್ಕಿರುತ್ತೆ, ಒಳ್ಳೆ ಏನೋ ಮನೆ ಇರುತ್ತೆ, ಅಥವಾ ಅವ್ರ ಬದುಕಿಗೆ ಅವ್ರೇನೋ ದುಡಿದು ಏನೋ ಮನೆಗೆ ಕೊಡಬೇಕು ಅನ್ನೋ ಥರದ್ದು ಏನೂ ಇರೋಲ್ಲ. ನಮ್ಮ ಬದುಕು ಹಂಗಿರಲಿಲ್ಲ. ನಮಗೆ ಒಂದು ಜ್ಞಾನಕ್ಕೆ ಬಂದು ಒಂದು ದಾರಿಗೆ ಹೋಗೋದಕ್ಕೇ ನಮ್ಗೆ ಇಷ್ಟು ವರ್ಷ ಹಿಡೀತು. ನಿಜ ಅಲ್ವಾ? ಅಂದರೆ -10 0ಗೆ ಬರೋಕ್ಕೇನೆ ಇಷ್ಟು ವರ್ಷ. ಅವ್ರು ಆಲ್ರೆಡಿ -10 ಇಲ್ವಲ್ಲ, ಅವ್ರು ಆಲ್ರೆಡಿ 0ದಲ್ಲಿದ್ದಾರೆ, ಸ್ಟಾರ್ಟ್ ಮಾಡಿಬಿಡ್ತಾರೆ. ಎಲ್ಲ ಇರುತ್ತೆ. ಅವ್ರು ಚಾಯ್ಸ್ ಮಾಡ್ತಾರೆ, ಇದೇ ಸಿನಿಮಾ ಮಾಡ್ತೀನಿ, ಇದನ್ನೇ ಮಾಡ್ತೀನಿ ಅಂತ. ನಿಮ್ಗೆ ಹಂಗಿರಲ್ಲ. ನಮ್ಗೆ ಹಂಗಿರಲ್ವೇ? ಈಗ ಸಮ್ಟೈಮ್ಸ್ ನಾನು ದುಡ್ಡಿಗೂ ಸಿನಿಮಾ ಮಾಡಿದ್ದಿದೆ. ದುಡ್ಡಿಗೆ ಅಲ್ಲ, ದುಡ್ಡಿಗೆ ಮಾಡಿರೋ ಸಿನಿಮಾಗಳು. ಅಂದರೆ ಈಗ ನಾನೇನು ಮಾಡ್ತಾ ಇದ್ದೀನಿ, ಫಿಲ್ಟರ್ ಮಾಡ್ತಾ ಇದ್ದೀನಿ. ಈಗ ಸ್ಟಾಪ್ ಮಾಡಿದ್ದೀನಿ. ಈಗ ನಾನು
ನನ್ನ ಊಟ ತಿಂಡಿ ನನ್ನ ಮನೆ ಬಾಡಿಗೆಗೆ 1 ವರ್ಷಕ್ಕಾಗೋಷ್ಟು ದುಡ್ಡು ನನ್ನ ಹತ್ರ ಇದೆ. ಅದಕ್ಕೆ ನನಗೆ ಭಯ ಇಲ್ಲ. ಇನ್ನೊಂದು ವರ್ಷ ನಾನು ತುಂಬ ಹಾರ್ಡಾಗಿ ಏನು ಟ್ರೈ ಮಾಡ್ತೀನಿ ಅಂದರೆ ಬರೀ ದುಡ್ಡಿಗೆ ಮಾಡಲ್ಲ, ಒಳ್ಳೆ ಪ್ರೊಡಕ್ಷನ್ನು, ಒಳ್ಳೆ ಕ್ವಾಲಿಟಿ ಆ್ಯಂಡ್ ಒಳ್ಳೆ ಸಿನಿಮಾ ತೊಗೊಂಬಂದು ಇದುವರೆಗೂ ನನ್ನ ಏನು ಅಪ್ರಿಷಿಯೇಟ್ ಮಾಡಿದಾರೋ, ನನ್ನ ಹೆಂಗೆ ಉಳಿಸ್ಕೊಂಡಿದ್ದಾರೋ ಅವರೆಲ್ಲರೂ ನನ್ನ ನೋಡಿ ಹೆಮ್ಮೆ ಪಡೋ ಥರ 100% ಮಾಡ್ತೀನಿ. ಸೊ ಈ 10 ವರ್ಷಗಳ ಜರ್ನಿ ಇಷ್ಟೆಲ್ಲ ದಾಟ್ಕೊಂಡು ಐ ಆಮ್ ಶೋರ್ ನೀವು ಸ್ಟಾರ್ಟಿಂಗೆಲ್ಲ ಐ ಗೆಸ್ ನೀವು ಮಾದೇಶದಿಂದ ಒಂದು ವಿಲನ್ ಆಗಿ ಸ್ಟಾರ್ಟ್ ಮಾಡ್ತೀರಾ, ಅದೆಲ್ಲ ಒಂದಷ್ಟು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ದೀರಾ. ಸ್ಟಾರ್ಟಿಂಗ್ ಎಲ್ಲ ಶಿವಣ್ಣನಿಗೆ ಬೈಯೋ ಡೈಲಾಗ್ಸ್ಗಳೆಲ್ಲ ಇದ್ದಾಗಲೇ ನನಗೊಂಥರ ಆಗೋದು, ಅದರಿಂದ ಅಣ್ಣ ಬಾಂಡು ಡ್ರಾಮಾವರೆಗೂ ಬರೋವರೆಗೂ ಕೆಲವುದೆಲ್ಲ ಫ್ರೆಂಡ್ ಪಾತ್ರ, ಲೈಫು ಇಷ್ಟೇನೆ, ಇದರದೆಲ್ಲ ಮನಸಾರೆ, ಪಂಚರಂಗಿ, ಲೈಫು ಇಷ್ಟೇನೆ, ಪರಮಾತ್ಮ, ಕಾಂಚಾಣ ಅಂತ ಒಂದು ಸಿನಿಮಾ ಮಾಡಿದ್ದೆ, ಮುಕುಂದ ಮುರಾರಿ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದರಲ್ಲಿ ಒಂದೇ ಒಂದು ಸೀನು ಮುರಳಿ ಅವ್ರು ಕಾಲಿಡ್ಕೊಟ್ಟದು. ಆ್ಯಂಡ್ ಇನ್ನೊಂದು ರಂಗಪ್ಪ ಹೋಗ್ಬಿಟ್ನ ಅಂತ ಒಂದು ಸಿನಿಮಾ ಮಾಡಿದ್ದೆ. ಗನ್ ಅಂತ ಹರೀಶ್ ರಾಜ್ ಜೊತೆಗೆ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೆ. ಆ್ಯಂಡ್ ಹಿಂಗೆ ಎಲ್ಲ ಥರ ಸಿನಿಮಾಗಳು ಮಾಡಿದ್ದೀನಿ. ನಾನೇನು ಸುಪೀರಿಯರ್ ಆಗಿ ಎಲ್ಲನೂ ಬಾರಿ ಚೆನ್ನಾಗಿರೋದೇ ಮಾಡ್ಕೊಂಬಂದಿದ್ದೀನಿ ಅಂತ ಹೇಳಲ್ಲ, ಎಲ್ಲರ ಜೊತೆಗೂ ಆ್ಯಕ್ಟ್ ಮಾಡಿದ್ದೀನಿ. ಆ್ಯಂಡ್ ಅದ್ರ ಬಗ್ಗೆ ನನಗೆ ರೆಸ್ಪೆಕ್ಟ್ ಇದೆ. ಅವರೆಲ್ಲರೂ ದುಡ್ಡು ಕೊಟ್ಟಿದ್ದಾರೆ ನನಗೆ, ಹಾಗಾಗಿ ಅದ್ರ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ ನನಗೆ. ಆ್ಯಂಡ್ ನಾಳೆ ದಿನ ಇವತ್ತು ಯಾರೋ ಒಂದು 15-20 ವರ್ಷದ ಹುಡುಗ ಕೂತ್ಕೊಂಡು ನೋಡ್ತಾ ಇರೋನು, ಯಾರೋ ಸತೀಶ್ ಅವ್ರ ಥರ ನಾನು ಒಂದು ಕ್ಯಾರೆಕ್ಟರ್ ರೋಲ್ ಎಲ್ಲಿಂದ ಶುರು ಮಾಡ್ತೀನಿ ಅಂತ ಅವ್ನ ಜರ್ನಿ ನೋಡ್ಕೋತಾನ ಅವನು. ಹಿಂದೆ ತಿರುಗಿ ನೋಡಿದಾಗ ಏನನ್ನ ಜೊತೆಗೆ ಇಟ್ಕೊಂಡು ಇದು ನನ್ನ ಕಲಿಕೆಗಳು, ದುಡ್ಡಾಯಿತು, ಹೆಸರಾಯಿತು ಎಲ್ಲ ಆದರೆ ಜೀವನ ಜೊತೆಗೆ ಬರುವಂಥ ಒಂದಷ್ಟು ಕಲಿಕೆಗಳಿರುತ್ತಲ್ಲ, ಏನದು ಸತೀಶ್ ಅವರೇ? ಅದು ಜೀವನ ಪ್ರೀತಿ ಅಂತ ಕರಿತೀವಿ. ಅಂದರೆ ಲೈಫನ್ನು ಪ್ರೀತಿಸೋದು. ಲೈಫನ್ನು ಯಾವತ್ತು ಪ್ರೀತಿಸೋದು ನಿಲ್ಲಿಸ್ತೀವೋ ಅವತ್ತು ನಾವು ನಿಂತೋಗ್ತೀವಿ. ಅದನ್ನು ಮಾತ್ರ ಉಳಿಸ್ಕೊಂಡಿದ್ದೀನಿ. ನಾನು ಯಾವತ್ತೂ ದುಡ್ಡಿಗೆ ರೆಸ್ಪೆಕ್ಟ್ ಮಾಡೋನಲ್ಲ, ಸಿಕ್ಕಾಬಿಟ್ಟೆ. ನನಗೆ ಒಂದು ಸ್ನೇಹ, ಒಳ್ಳೆಯ ಸ್ನೇಹಿತರಿದ್ದಾರೆ, ಸೆಲೆಬ್ರೇಷನ್, ಲೈಫಿನ ಸೆಲೆಬ್ರೇಷನ್. ನನ್ನ ಲೈಫನ್ನು ಸೆಲೆಬ್ರೇಟ್ ಪ್ರತಿ ಸಲನೂ ಮಾಡ್ತೀನಿ ನಾನು. ಪ್ರತಿಯೊಂದು ಸಣ್ಣ ಕಾರಣ ಸಾಕು ನಮ್ಗೆ ಸೆಲೆಬ್ರೇಟ್ ಮಾಡೋಕ್ಕೆ. ಜೀವನನ ಸಣ್ಣ ಕಾರಣ ಇಟ್ಕೊಂಡು ನಾವೆಲ್ಲರೂ ಸೇರ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ. ಮನೆ ಒಳಗಡೆ ನನ್ನ ಮಗಳ ಜೊತೆಗೆ ಸಿಗೋ ಟೈಮ್ ಆಗ್ಬೋದು ನನಗೆ. ಆ್ಯಂಡ್ ನಾನು ಊಟ ತಿಂಡಿ ತುಂಬ ಇಷ್ಟ ನನಗೆ, ಸಿಕ್ಕಾಬಿಟ್ಟೆ. ಅದು ನನಗೆ ಎಲ್ಲಿಂದಾದ್ರೂ ಒಳ್ಳೆ ಊಟ ಇಲ್ಲಿ ಬರ್ತಿದ್ದಂಗೆ ನಾವು ಇಲ್ಲಿ ಏನು ಊಟ ಸಿಗುತ್ತೆ ನಮಗೆ ಅಂತ ಪ್ಲ್ಯಾನ್ ಮಾಡೋ ರಂಗಣ್ಣ ಮಿಲಿಟರಿ ಹೋಟೆಲ್ KR ರೋಡಲ್ಲಿ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಅಲ್ಲಿಂದ ತರಿಸ್ಕೊಂಡ್ವಿ. ಹಿಂಗೆ ಆ ಕ್ಷಣಗಳು ಇದೆಯಲ್ಲ, ಯಾಕೆ ಗೊತ್ತಾ, ಈಗ ನಾಳೆ ಅನ್ನೋದು ಎಲ್ಲಿದೆ? ನನ್ನ ಪ್ರಕಾರ ನಾನೊಂದು ಸಿನಿಮಾ ಬರೀತಾ ಇದ್ದೀನಿ ನಾನು, ಮೈ ನೇಮ್ ಇಸ್ ಸಿದ್ದೇಗೌಡ ಅಂತ ಟೈಟ್ಲು. ಅದು ನಾನೇ ಡೈರೆಕ್ಟ್ ಮಾಡ್ತಾ ಇರೋದು. ಓಕೆ, ಅದಕ್ಕೆ ದೇರ್ ಇಸ್ ನೋ ಟುಮಾರೋ ಅಂತ ಹಾಕಿದ್ದೀನಿ ಟ್ಯಾಗ್ಲೈನ್. ನಾಳೆ ಅನ್ನೋದಿಲ್ಲ, ಇವಾಗ ಬದುಕಬೇಕು. ನಾಳೆ ಅನ್ನೋದು ಎಲ್ಲಿರುತ್ತೆ? ಫಸ್ಟ್ ಆಫ್ ಆಲ್ ನಾವು ಮಲಗಿ ಎದ್ದಾಗ್ತಾನೆ ಇದ್ರೆ ಅದಿಲ್ವೇ ಇಲ್ಲ, ನಾವು ಬದುಕಬೇಕಷ್ಟೇ. ಆ ಥರದ್ದು ಬದುಕು ನಂದು. ನಾನು ತುಂಬ ಖುಷಿ ಪಡ್ತೀನಿ, ಜಗಳ ಮಾಡ್ತೀನಿ, ಕಿತ್ತಾಡ್ತೀನಿ, ಪ್ರತಿಯೊಂದು ಕೆಲಸನೂ ಮಾಡ್ತೀನಿ. ಕಸ ಗುಡಿಸೋದ್ರಿಂದ ಪಾತ್ರೆ ತೊಳೆಯೋದ್ರವರೆಗೂ ಎಲ್ಲ ಕೆಲಸನೂ ಮಾಡ್ತೀನಿ. ಸ್ಯಾಂಡಲ್ವುಡಲ್ಲಿ ಎಸ್ಪೆಷಲಿ ಫ್ರೆಂಡ್ಶಿಪ್ಸಿಂದ ನೀವು ಕಲ್ತಿರೋದೇನು? ಯಾವುದು ಶಾಶ್ವತ, ಯಾವುದು ಕಾಲ ಜೊತೆಗೆ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಎವ್ರಿ ಶುಕ್ರವಾರ ಚೇಂಜ್ ಆಗುತ್ತೆ, ಎಲ್ಲ ಬದಲಾಗ್ತಾ ಇದೆ, ಚೇಂಜ್ ಆಗುತ್ತೆ. ಅದು ಆಟೋಮೆಟಿಕ್ಕಾಗಿ ನಾನು ಫ್ರೆಂಡ್ಶಿಪ್, ಕೆಲವು ಫ್ರೆಂಡ್ಸ್ ಅಂತೂ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ. ಈಗ ನಾನು ಅದನ್ನು ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಈಗ ವಿಚಾರಕ್ಕೆ ಬಂದಾಗ ನಿಮಗೆ ಇವತ್ತು ನೋಡಿ, ದರ್ಶನ್ ಸರ್ ತಗೊಳ್ಳಿ ಫಾರ್ ಎಕ್ಸಾಂಪಲ್, ಮ್ಯಾಟ್ನಿ ಚಿತ್ರಕ್ಕೆ ಒಂದೇ ಒಂದು ಮಾತಿಗೆ ಬಂದರು. ನಾನು ಅಂದೆ, ಸರ್ ಬರ್ತೀನಿ ನಾನು ನಿಮ್ಮ ಮನೆ ಹತ್ರ, ಸರ್ ನಿಮ್ಮನ್ನು ಕರೆಯೋಕ್ಕೆ ನಾವೆಲ್ಲ ಟೀಮ್ ಬರ್ತೀವಿ ಸರ್, ಇನ್ವಿಟೇಷನ್ ಕೊಡೋಕ್ಕೆ ಅಂತಂದೆ. ಹೀರೋ ಹಂಗೆಲ್ಲ ಬರೋದಿದ್ರೆ ನೀವು ಬರಬೇಡಿ, ನಾನು ಬರೋಲ್ಲ ಅಂತಂದರು. ಸರ್ ಪ್ಲೀಸ್ ಬರಬೇಕು. ಇಲ್ಲ ನೋ ನೀವೇನು ನಾನು ಬಂದು ಕರೆಯೋದು? ಇಷ್ಟು ವರ್ಷ ಜರ್ನಿ ಇದೆ ನಮ್ಮ ಜೊತೆಗೆ, ನೀವೇನು ಕರೆಯೋದು? ನನಗೆ ಹೇಳಿದರೆ ತಾನೆ ಯಾವ ಡೇಟ್ ಬೇಕು ನಿಮ್ಗೆ ಹೇಳಿ, ನಾ ಬರ್ತೀನಿ. ಆ ಮಾತಿಗೆ ಬೆಲೆ ಕೊಟ್ಟು ರಚಿತಾ ಅವರು ಮತ್ತು ನನ್ನ ಕಾಂಬಿನೇಷನ್ ಅನ್ನೋದೊಂದು, ಮತ್ತು ರಚಿತಾ ಅವ್ರ ಮೇಲೆ ಇರೋ ರೆಸ್ಪೆಕ್ಟು, ನನ್ನ ಮೇಲೆ ಇರೋ ರೆಸ್ಪೆಕ್ಟು, ಎರಡನ್ನೂ ಇಟ್ಕೊಂಡು ಒಂದೇ ಒಂದು ಮಾತಿಗೆ ಬಂದು ನಮ್ಮ ಜೊತೆ ನಿಂತ್ಕೊಂಡು ಅವ್ರ ಕೈ ಪೆಟ್ಟಾಗಿ ಶೂಟಿಂಗಲ್ಲಿ ಹಾಕ್ಕೊಂಡಿದ್ದಾರೆ. ನೀವು ಆ ವಿಡಿಯೋಗಳಲ್ಲಿ ನೋಡಿದ್ರೆ ಪೇಯ್ನ್ ತಡೆಯೋಕ್ಕಾಗ್ತಾ ಇರಲಿಲ್ಲ ಅವ್ರಿಗೆ. ನಾಯಿ ಮರಿ ಕೊಟ್ಟಾಗ ಒಂದು ಕೈಯಲ್ಲಿ ಇಟ್ಕೊಂಡಿದ್ದಾರೆ, ನೀವು ಅರ್ಥ ಮಾಡ್ಕೋಬೋದು. ಅದಾದಮೇಲೆ ಏನಾಯಿತು ಇನ್ಸಿಡೆಂಟು, ಅಲ್ಲಿಂದ ಹೋಗಬೇಕಾದ್ರೆ ಅವರು ಯಾರೋ ಅಭಿಮಾನಿ ಕೈ ಎಳೆದ್ಬಿಟ್ಟಿದ್ದಾರೆ, ಫುಲ್ ಪೇಯ್ನ್ ಆಗಿದೆ. ಅಲ್ಲಿಂದ ಮದುವೆಗೆ ಹೋಗ್ಬೇಕು ಅವರು. ಒಂದೇ ಒಂದು ಚೂರು ಬೇಜಾರು ಮಾಡ್ಕೊಂಡಿಲ್ಲ, ಇಂಜೆಕ್ಷನ್ ಮಾಡಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿಂದ ಮದುವೆಗೆ ಹೋಗಿದ್ದಾರೆ. ಅಂದರೆ ನಾನು ಫೋನ್ ಮಾಡಿದೆ ಮತ್ತೆ, ಸರ್ ಹೆಂಗಾಯ್ತಂತೆ ಗೊತ್ತಾಯ್ತು ನನಗೆ, ಸಾರಿ ಸರ್ ನಮ್ಮ ಕಡೆಯಿಂದ, ಪಾಪ ನಿಮಗೆ ತುಂಬ ರಿಸ್ಕ್ ಆಯಿತು ಅಂತ. ಹೀರೋ, ನಮ್ಮ ಸಿನಿಮಾಗಳು ಗೆಲ್ಲಬೇಕು, ನಮ್ಮ ಹೀರೋಗಳು ಗೆಲ್ಲಬೇಕು, ತುಂಬ ಕಷ್ಟಪಟ್ಟು ಬಂದಿದ್ದೀರಾ ಎಲ್ಲರೂ, ನಿಮ್ಗೆ ಒಳ್ಳೇದಾಗಬೇಕು ಹೀರೋ, ನಿಮ್ಮದೊಂದು ಎಫರ್ಟ್ ಇದೆ, ಜರ್ನಿ ಇದೆ, ನಿಮ್ಮ ಸಿನಿಮಾ ಗೆದ್ದರೆ ನನಗೆ ಖುಷಿ ಹೀರೋ, ಅಷ್ಟೇ ಸಾಕು ಅಂತಂದರು. ಅಂದರೆ ಈ ಥರದ ಗೆಳೆತನಗಳಿದ್ದಾವಲ್ಲ, ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ, ಇವನ್ನ ಸುದೀಪ್ ಸರ್ ಆಲ್ಸೋ ನನ್ನ ಯೋಗಿ ಜೊತೆ ನಿಂತಿದ್ರು, ಬ್ಯೂಟಿಫುಲ್ ಮನ್ಸ್ಗಳು ನಿಂತಿದ್ರು. ಅಪ್ಪು ಸರ್ ಆಲ್ವೇಸ್ ರಾಕೆಟ್ ಸಿನಿಮಾಗೆ ಹಾಡಿದ್ರು, ರಾಕೆಟಿಗೆ ನಿಂತಿದ್ರು. ಆ್ಯಂಡ್ ಚಂಬಲ್ ಸಿನಿಮಾಗೆ ಟ್ರೈಲರ್ ಲಾಂಚ್ ಮಾಡಿದರು. ಆ್ಯಂಡ್ ಅಯೋಗ್ಯ ಸಿನಿಮಾದ ಒಂದು ಹಾಡು ಬಿಡುಗಡೆ ಮಾಡಿದರು. ಇನ್ನು ಶಿವಣ್ಣ ಆಲ್ಸೋ ಈ ಮ್ಯಾಟ್ನಿ ಚಿತ್ರದ ಒಂದು ಹಾಡನ್ನು ಬಿಡುಗಡೆ ಮಾಡಿಕೊಟ್ರು. ಅದು ಈ ಧನಂಜಯ ನನ್ನ ಗೆಳೆಯ, ಅವ್ನು ತೀರಾ ಅಂದರೆ ನಾವು ವಾರದಲ್ಲಿ 3 ದಿವಸ ಸಿಗೋ ಗೆಳೆಯ. ಆ್ಯಂಡ್ ಅವನ ನನ್ನ ಜರ್ನಿ. ಈಗ ಅವನಿಗೆ ನನಗೆ ಹೆಂಗೆ ಹೇಳ್ತಾನೆ ಇದೆ ಅಂತಂದರೆ, ಬರೋ ಈ ಹಾಡು ಬಿಡುಗಡೆ ಮಾಡ್ಬೇಕಣ್ಣ, ನೀನೇ ಇರೋ, ಯಾರ ಕೈಲಿ ಯಾಕೆ ಮಾಡಿಸೋದು, ನೀನು ಬರೋ ಅಂತಂದರೆ ಅವನಪ್ಪ ಬರ್ತೀನಿ ಅಂತ.
ಆ ಥರದ್ದೊಂದು. ಆಮೇಲೆ ನೀನು ಟ್ರೈಲರ್ ಲಾಂಚ್ ನೀನು ಇರಬೇಕು, ದರ್ಶನ್ ಸಾರೇ ಲಾಂಚ್ ಮಾಡೋದು, ಬಟ್ ನೀನು ನನ್ನ ಜೊತೆಗೆ ಇರಬೇಕು. ಓಕೆ ಫೈನ್, ಬರಲೇಬೇಕು ಅವ್ನು, ಬೇರೆ ದಾರಿ ಇಲ್ಲ, ಆಪ್ಷನ್ ಇಲ್ಲ, ನೋ ಆಪ್ಷನ್. ಈ ಥರದ ಗೆಳೆಯರು ಇದ್ದಾರೆ. ಆ್ಯಂಡ್ ಸಿಕ್ಕಾಗ ಚೆನ್ನಾಗಿದ್ದು ನಾವು ಸ್ನೇಹ, ಪ್ರೊಫೆಷ್ನಲ್ನು ಸಿಗ್ತೀವಿ, ಯಾವುದೋ ಸ್ಟೇಜ್ ಮೇಲೆ ಸಿಗ್ತೀವಿ, ಎಲ್ಲರ ಜೊತೆಗೂ ಒಂದು ರ್ಯಾಪೋ ಚೆನ್ನಾಗಿದೆ. ನನ್ನ ಲೈಫಲ್ಲಂತೂ ಯಾರ ಜೊತೆಗೂ ಆ ಥರದ್ದೇನು ಕೆಡಿಸ್ಕೊಂಡಿಲ್ಲ, ಯಾರು ಸಿಕ್ಕಿದ್ರು ಚೆನ್ನಾಗಿದೆ. ಸತೀಶ್ ಅವ್ರ ಜೊತೆಗೆ ಮಾತಾಡ್ತಾ ಇದ್ದಾಗ ನಿಮ್ಮಲ್ಲಿ ಒಬ್ಬ ಇನ್ಬಿಲ್ಟ್ ಸ್ಕ್ರಿಪ್ಟ್ ರೈಟರ್ ಇದ್ದಾನ. ಕೆಲವು ಸತಿ ಪಟಕ್ ಅಂತ ಹೆಂಗೆ ಆಚೆಗೆ ಬರುತ್ತೆ ಅಂದರೆ, ನಾನು ಫೋನ್ ಮಾಡಿದಾಗ ನಿಮಗೆ ಏನು ಸರ್ ಮಂತ್ರಿ ಮಾಲಲ್ಲಿ ಫುಲ್ ಧೂಳು ಎಬ್ಸ್ಬಿಟ್ಟಿದ್ದೀರಾ ಅನ್ನೋ ನಿಮ್ಮ ಕೌಂಟ್ರು. ಅಲ್ಲ, ಅವರೇ ಧೂಳು ಹಾಕಿದ್ರು, ನಾವೇನು ಮಾಡಿಲ್ಲ. ಇದೆಲ್ಲ ನೋಡ್ತಾ ಇದ್ರೆ ಏಯ್ ಒಡ ಕಾಮಿಡಿ ಫ್ರೆಂಡ್ ಟು ಹ್ಯಾವ್ ಒಂದು ವೈಬು ನಿಮ್ಮ ಹತ್ರ ಮಾತಾಡೋದು. ನನಗೆ ಆ ಹ್ಯೂಮರ್ ಇರಲೇಬೇಕು. ಅಂದರೆ ಎಲ್ಲರೂ ಇದ್ದಾಗ ನಾವು ಹಿಂಗೆ ಅಲ್ಲ, ಬರೀ ಸಿನಿಮಾ ಅಷ್ಟೇ, ಈ ಇಂಟರ್ವ್ಯೂನ ಅಷ್ಟೇ ಅಲ್ಲ, ನಾವು ಫ್ರೆಂಡ್ಸ್ ಸೇರಿದ್ರು ಅಷ್ಟೇ, ನಮ್ಗೆ ಹ್ಯೂಮರ್ ಇರಲೇಬೇಕು. ಮಜಾ ಮಾಡ್ಕೊಂಡು ಮನೆ ಒಳಗಡೆ ಇದ್ರು ಅಷ್ಟೇ. ನಾನು, ನನ್ನ ಮಗಳು, ನಮ್ಮ ಹೆಂಡತಿ ಮತ್ತು ನಮ್ಮ ಫ್ಯಾಮಿಲಿ, ನನ್ನ ಸ್ನೇಹಿತರುಗಳೆಲ್ಲ ಸೇರಿದ್ರೆ ಒಂದು 10-15 ಜನ ಸೇರಿದ್ರೆ ನಾವು ಕೂಳೆ ಮಾಡೋದೆ. ನಾವು ಹಂಗೆ ಇರ್ತೀವಿ, ನಾವು ಮಜಾ ಮಾಡ್ಕೊಂಡಿರ್ತೀವಿ. ನಾವು ಸೀರಿಯಸ್ ಆಗಿಲ್ಲ, ನಾನು ಹೀರೋ ಅಂತೆಲ್ಲ ಕಿರೀಟ ಹಾಕೊಂಡೆಲ್ಲ ನಾನು ಕೂತಿರೋದು ಇಲ್ಲವೇ ಇಲ್ಲ. ನಿಮಗೆ ನನ್ನ ಕ್ಯಾರವನಲ್ಲಿ ಕೂರ್ಸೋಕ್ಕಾಗಲ್ಲ. ನನ್ನ ಕ್ಯಾರವನಲ್ಲಿ ಕೂತಿದ್ರು 10 ನಿಮಿಷಕ್ಕೆ ಎಲ್ಲರೂ ನನ್ನ ಫ್ರೆಂಡ್ಸ್ ಇರಬೇಕು ಊಟಕ್ಕೆ ಜೊತೆಗೆ. ಇಲ್ಲ ಎದ್ದು ಆಚೆಗೆ ಬಂದ್ಬಿಡ್ತೀನಿ, ನನ್ನ ಫ್ರೆಂಡ್ಸ್ ಎಲ್ಲ ಯಾರೋ ಆಚೆ ಇದ್ದಾರೆ ಅಂತಂದರೆ. ನನ್ನ ಕೈಲಿ ಹಂಗೊಂಥರ ಶಿಸ್ತಲ್ಲಿ ಒಂಥರ ಎದ್ದು ಸ್ಟ್ರಿಕ್ಟಾಗಿ ಎಲ್ಲ ಬದುಕೋಕ್ಕಾಗಲ್ಲ ನನ್ನ ಕೈಲಿ. ಆ್ಯಕ್ಟಿಂಗ್ ಅಂತ ಬಂದಾಗ ಎಲ್ಲ ಥರದವರು ನುಗ್ದೋರಿದ್ದಾರೆ. ಏನೋ ಸ್ಕೂಲ್ಗೆ ಹೋಗದೆ ಬಂದವರಿದ್ದಾರೆ, ಸೆಟ್ಟಲ್ಲಿ ಕಲ್ತೋರಿದ್ದಾರೆ, ಬೇರೆಯವರು ಕಲಿಸ್ದೋರಿದ್ದಾರೆ. ನಿಮ್ಮ ನೀನಾಸಮ್ ಜರ್ನಿ ವೆನ್ ಯು ಲುಕ್ ಬ್ಯಾಕ್, ಒಂದು ಆ್ಯಕ್ಟಿಂಗಿಗೆ ಆ ಥರನೇ ರೂಟಲ್ಲಿ ಬಂದರೆ ಹೆಲ್ಪ್ ಆಗತ್ತಾ? ನೀವು ಹೆಂಗಿದ್ರಿ ಆ ದಿನಗಳು ಅಲ್ಲಿ? ನಾನು ನದಿ ಥರ ಇದ್ದೆ, ಹರ್ಕೊಂಡು ಹೋಗ್ತಾಯಿತ್ತು, ಓದೆ ಅಷ್ಟೇ. ಎಲ್ಲ ಫೈನಾನ್ಷಿಯಲಿ ಸೆಟ್ಲ್ ಆಗಿರುವಂಥ ಫ್ಯಾಮಿಲಿ ಇರಲಿಲ್ಲ ನಮಗೆ. ನಮ್ಮದು ಮಿಡ್ಲ್ ಕ್ಲಾಸ್ಗಿಂತ ಕೆಳ ಫ್ಯಾಮಿಲಿ, ಅಂದರೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಅನ್ಕೋಣ. ಓಕೆ, ಅಷ್ಟರಲ್ಲಿ ನನಗೆ ದಿನ 100 ರೂಪಾಯಿ ಖರ್ಚು ಕೊಡೋರು ಯಾರೂ ಇರಲಿಲ್ಲ. ನಮ್ಮ ಬದುಕು ಹೆಂಗಿತ್ತು ಅಂದರೆ ತಿಂಗಳಲ್ಲಿ 10 ರೂಪಾಯಿ ಸಿಕ್ಕಿದ್ರೆ ಹೆಚ್ಚು ನಮಗೆ. ಹಂಗಿರ್ಬೇಕಾದ್ರೆ ನಾನು ಪ್ಲ್ಯಾನ್ ಮಾಡಿಕೊಂಡು ನೀನಾಸಮ್ಗೆ ಹೋಗ್ಬೇಕಾ, ಇಲ್ಲ ನಾಟಕಕ್ಕೆ ಹೋಗ್ಬೇಕಾ, ಇಲ್ಲ ಸಿನಿಮಾಗೆ ಹೋಗ್ಬೇಕಾ ಅಂತೆಲ್ಲ ಪ್ಲ್ಯಾನ್ ಮಾಡೋಷ್ಟು ತಲೆನೂ ಇರಲಿಲ್ಲ, ಟೈಮೂ ಇರಲಿಲ್ಲ ನಮಗೆ. ಬೀದಿ ನಾಟಕಗಳಿಗೆ ಹೋದೆ ಫಸ್ಟು. ಬೀದಿ ನಾಟಕದಲ್ಲಿ 50 ರೂಪಾಯಿ ಕೊಡೋರು ಪರ್ ಶೋಗೆ. ಕೋಟಗಾನಹಳ್ಳಿ ರಾಮಯ್ಯ ಅಂತ ಒಬ್ಬ ಫೇಮಸ್ ಸಾಹಿತಿಗಳಿದ್ದಾರೆ, ದಲಿತ ಸಾಹಿತಿ. ಅವರು ಆ ನಾಟಕನ ಕಂಡಕ್ಟ್ ಮಾಡ್ತಾರೆ. ಎಲ್ಲಿ ಅಂದರೆ ರಾಮನಗರದ ಜನಪದ ಲೋಕದಲ್ಲಿ. ಅಲ್ಲಿ ಟ್ರೈನ್ ಮಾಡ್ತಾರೆ, ನಮ್ಮನ್ನು ಟ್ರೈನ್ ಮಾಡ್ತಾರೆ. ಆ ಟ್ರೈನ್ ಮಾಡಬೇಕಾದ್ರೆ ಒಂದು ಹಾಡು ಆಡಿದ್ವಿ, ನಮ್ಮ ನೆನಪಿದೆ ಇನ್ನೂ ನನಗೆ. ಅದು ತುಂಬ ಬ್ಯೂಟಿಫುಲ್ ಸಾಂಗ್ ಅದು. ಅಂದರೆ ಪ್ರತಿಯೊಬ್ಬ ಮಕ್ಕಳ ಮೇಲೂ, ಪ್ರತಿಯೊಬ್ಬ ತಾಯಿನೂ ಮನೇಲಿ ಕಾಯುವಂಥ ಒಂದು ಹಾಡದು. ಅದು ಚೆನ್ನಾಗಿದೆ. ಅದೊಂದು 2 ಲೈನ್ ಬೇಕಿದೆ. ಹಾಡಿ. ಸೂರು ಸೂರಿನ ದೀಪಾರಿ ಆಕಾಶದ ಚುಕ್ಕಿ ಮಾಸೋಗೋ ಹೊತ್ತಾಯ್ತು, ಆ ತಾಯಿ ತೆರೆದ ಕಣ್ಣಾಗ ಉರಿದೈತೆ ಆ ಒಂದು ಗುಡಿಸಾಲ ದೀಪ. ಜೀತಕ್ಕೆ ಹೋದಂತ ಮಗನಿನ್ನು ಬರಲಿಲ್ಲ, ಜೀತಕ್ಕೆ ಹೋದಂತ ಮಗನಿನ್ನು ಬರಲಿಲ್ಲ, ಉರಿದೈತೆ ಆ ಒಂದು ಗುಡಿಸಾಲ ದೀಪ. ಆಮೇಲೆ ಜನದನಿ ಅಂತ ಒಂದು ನಾಟಕ ಸೇರ್ಕೊಡ್ತೀನಿ, ಒಂದು ಟ್ರೂಪು, ಗೆಳೆಯರ ಬಳಗ ಜನದನಿ ಅಂತ ಹೇಳಿದೆ ಮಂಡ್ಯದಲ್ಲಿ. ಅಲ್ಲಿ ನಾಟಕಗಳು, ಅಮೆಚೂರ್ ನಾಟಕಗಳು ಮಾಡ್ತಾ, ಕುವೆಂಪು ಅವರ ಸ್ಮಶಾನ ಕ್ಷೇತ್ರದಲ್ಲಿ ಫಸ್ಟ್ ಟೈಮ್ ನಾನು ಬಣ್ಣ ಹಚ್ಚಿದ್ದು ಧರ್ಮರಾಯನ ಪಾತ್ರಕ್ಕೆ. ಅದಾದಮೇಲೆ ಅಲ್ಲೇ ಫಸ್ಟ್ ಟೈಮ್ ನಾನು ನೀನಾಸಮ್ ಅಂತ ಒಂದಿದೆ ಅಂತ ಕೇಳಿದ್ದೆ. ಈಗ ನಿನಗೇನು ಲೈಫಿನ ಗುರಿ ಅಂತಂದರು. ಏನೂ ಇಲ್ಲ ಅಂತಂದೆ. ನನ್ನ ಫ್ರೆಂಡ್ಸ್ ಕೇಳಿದ್ದು, ಮತ್ತು ನೀನಾಸಮ್ಗೆ ಯಾಕೆ ಹೋಗ್ಬಾರ್ದು, ಏನು ಹಂಗಂದ್ರೆ ಅಂತಂದೆ. ಆವಾಗ ನೀಲಕಂಠೇಶ್ವರ ನಾಟ್ಯ ಸಂಘ ಅಂತ ಥಿಯೇಟರ್ ಇನ್ಸ್ಟಿಟ್ಯೂಟ್, ಅದು 1 ವರ್ಷ ಕೋರ್ಸ್, ಅದು ಡಿಪ್ಲೊಮಾ ಕೋರ್ಸು. ಅಲ್ಲಿ ಅವಾಗ ಸೆಲೆಕ್ಟ್ ಮಾಡ್ತಿದ್ರು, ಅಂದರೆ 15 ಜನ. ಅವಾಗ ಇಡೀ ಕರ್ನಾಟಕದಿಂದ ನಿಮಗೆ ಒಂದು 300-400 ಜನ ಬರೋರು. ಒಂದು ಬ್ಯಾಚಿಗೆ 15 ಜನ ತಗೊಳ್ಳೋದು. ಅದು ಇಡೀ ಜಗತ್ತಲ್ಲಿ ನಿಮಗೆ ಏನಂತಾರೆ ಫೇಮಸ್ ಸಂಸ್ಥೆಗಳಲ್ಲಿ ಒಂದು ನೀನಾಸಮ್. ಅದೇ ಕಲಿಸಿದ್ದು ನೀನಾಸಮ್ಮು ನನಗೆ ಜಾಸ್ತಿ ಕಲಿಸಿದ್ದೇನೆಂದರೆ ಬದುಕಿನ ಜಾಸ್ತಿ ಕಲಿಸ್ತು, ನಟನೆಗಿಂತ ಜಾಸ್ತಿ. ಸತೀಶ್ ಅವರು ಅಂತ ಇವತ್ತು ಯಾರೇ ನೋಡಿದ್ರು ದೊಡ್ಡದಾಗಿ ಕಾಣುವಂಥ ಒಂದಷ್ಟು ಮೈಲಿಗಲ್ಲುಗಳಲ್ಲಿ ಲೂಸಿಯಾ ಕೂಡ ಒಂದು. ಒಂದು ಸಕ್ಸಸ್ಫುಲ್ ಸಿನಿಮಾ ಕೊಟ್ಟ ಮೇಲೆ ನಿಮ್ಮ ಲೈಫ್ ಹೆಂಗೆ ಬದಲಾಗತ್ತೆ? ಯಾಕೆಂದರೆ ಆಚೆಯಿಂದ ನೋಡೋರು ಲೆಕ್ಕಾಚಾರ ಬೇರೆ. ಬಟ್ ನಿಮಗೆ ಇವತ್ತು ಏನು ಕಲಿಸಿದೆ, ಏನು ಕೊಟ್ಟಿದೆ, ಏನಿನ್ನೂ ಕೊಡೋದು ಬಾಕಿ ಇದೆ? ಅಲ್ಲ, ಏನಂದರೆ ಆ ಟೈಮಲ್ಲಿ ನಾನು ಇನ್ನೂ ಒಂಥರ ಅಂದರೆ ಏನಿದೆಲ್ಲ, ಏನು ಯಾವ ಥರ ಲೈಫ್ ಇದು ಅಂತ ನಾನು ತಿಳ್ಕೊಳ್ಳೋಕ್ಕೆ ಒಂದು 3-4 ವರ್ಷ ಹಿಡೀತು. ಅಂದರೆ ಸಡನ್ ಸಕ್ಸಸ್ ಬಂತು ನನಗೆ ರಪ್ಪ ಅಂತ. ನಾನು ಆಸೆ ಪಟ್ಟು ಕಾಯ್ತಾ ಇದ್ದೆ ಒಂದು ಸಿನಿಮಾ ಹೀರೋ ಆಗಬೇಕು ಅಂತ. ಅಂದರೆ ಇಷ್ಟು ದೊಡ್ಡ ಸಿನಿಮಾದಲ್ಲಿ ನಾನು ಹೀರೋ ಆಗ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಷ್ಟು ಏನಂತಾರೆ ಅಪ್ರಿಷಿಯೇಷನ್ಸು. ಸೆಲೆಕ್ಟ್ ಹೆಂಗಾದರೆ ಆ್ಯಕ್ಚುಲಿ ಸೆಲೆಕ್ಟ್ ಆಗಿದ್ದು ನಾನು ಲೈಫು ಇಷ್ಟೇ ಮಾಡಿದ್ದೆ ಪವನ್ ಜೊತೆಗೆ. ಅದರಿಂದ ಒಂದು ಕ್ಯಾರೆಕ್ಟರ್ ಐತಿ ಅದರಲ್ಲೇ ನೀವು ಕ್ಯಾನ್ಸರ್. ಹೌದು. ಓಕೆ, ಅದನ್ನು ನೋಡಿ ಅವ್ರಿಗೆ ಇಷ್ಟ ಆಗಿ ಅಲ್ಲಿಂದ ಜರ್ನಿ ಶುರುವಾಗಿದ್ದು.
ಅದಾದಮೇಲೆ ಸೆಲೆಕ್ಟ್ ಆದಾಗ ಡ್ರಾಮಾ ಶೂಟಿಂಗ್ ನಡೀತಾ ಇತ್ತು ನಂದು. ಡ್ರಾಮಾ ಶೂಟಿಂಗ್ ನಡಿಬೇಕಾದ್ರೆ ಇವ್ರು ಫೋನ್ ಮಾಡಿದ್ರು ನನಗೆ, ಈಗ ನೀವೇ ಹೀರೋ ಅಂತ ಎಲ್ಲ ಸೇರ್ಕೊಂಡು ಡಿಸೈಡ್ ಮಾಡಿದ್ದೀವಿ, ಯಾರಿಗೂ ಹೇಳ್ಬಿಡಿ ಅಂತಂದ್ರು ನನಗೆ. ಪವನ್ ನಾನು ಯಾರಿಗೂ ಹೇಳಲ್ಲ ಬಿಡಿ ಅಂತಂದೆ. ಡ್ರಾಮಾ ಶೂಟಿಂಗ್ ನಡೀತಾ ಇತ್ತು, ತಡ್ಕೋಬೇಕಲ್ಲ ಕ್ಯೂರಿಯಾಸಿಟಿ. ಬಂದ ಪಕ್ಕದಲ್ಲಿ ಒಬ್ಬ ಆಗ್ತಾನೆ ನನ್ನ ಫ್ರೆಂಡು, ಲೂಸಿಯಾಗಿ ನಾನೇ ಹೀರೋ, ಲೂಸಿ ಅಂತ ಪಿಕ್ಚರ್ ನಡೀತಿದೆ ಅಂತಂದೆ. ಟಾಪಕ್ಕಂದು ಬೆಳಗ್ಗೆ ಅಷ್ಟರಲ್ಲಿ ಇಡೀ ಸೆಟಲ್ ಇರೋರಿಗೆಲ್ಲ ಗೊತ್ತು ನಾನೇ ಹೀರೋ ಅಂತ. ಆಲ್ರೆಡಿ 4-5 ಫೋನ್ ಪವನ್ಗೆ ಹೋಗಿದೆ. ಫೋನ್ ಮಾಡಿದ್ರು, ಅಲ್ಲ ಸತೀಶ್ ಯಾರಿಗೂ ಹೇಳ್ಬಿಡಿ ಅಂತಂದರೆ, ಇಲ್ಲ ಸರ್ ಪವನ್ ನಾನು ಯಾರಿಗೂ ಹೇಳಿಲ್ಲ, ಇದು ಹೆಂಗೆ ಲೀಕ್ ಆಗಿದೆ ಗೊತ್ತಿಲ್ಲ ವಿಷಯ. ಅಲ್ಲಿಗೆ ಪವರ್ ಆಫ್ ಯಾರಿಗೂ ಹೇಳ್ಬೇಡಿ ಮೀನ್ಸ್ ಊರವ್ರಿಗೆಲ್ಲ ಟಮ್ಟೆ. ಏನು ಹ್ಯಾಂಡಲ್ ಬೆಟರ್ ಮಾಡ್ಬೋದಿತ್ತು ಅನ್ಸುತ್ತೆ. ಇನ್ನೂ ನಾನು ಅಂದರೆ ಸೆಲೆಕ್ಷನ್ ವಿಚಾರಗಳಲ್ಲಿ, ಸ್ಕ್ರಿಪ್ಟ್ ಸೆಲೆಕ್ಷನ್ ವಿಚಾರದಲ್ಲಿ ಇನ್ನೂ ದೊಡ್ಡ ಸ್ಕ್ರಿಪ್ಟ್ಗಳು, ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೋದಾಯಿತು. ಆ ವಿಚಾರದಲ್ಲಿ ನನಗೆ ಎಷ್ಟು ಬಗ್ಗೆ ತುಂಬ ಖುಷಿ ಇದೆ. ಯಾಕೆಂದರೆ ಅವನ ಲೈಫನ್ನು ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾ ಹೋದ. ಒಂದೊಂದು ಸ್ಕ್ರಿಪ್ಟಿಂದ ಕಮರ್ಷಿಯಲಾಗಿ ಅದನ್ನ ಹೆಂಗೆ ತೊಗೊಂಡೋಗ್ಬೇಕು ಅಂತ ಚೆನ್ನಾಗಿ ತೊಗೊಂಡೋದ. ನಾನು ಕೆಲವೊಂದು ಸಲ ಮಧ್ಯೆ ಎಕ್ಸ್ಪೆರಿಮೆಂಟ್ಗಳು, ಬೇರೆ ಥರ ಸಿನಿಮಾಗಳು ಎಲ್ಲ ಮಾಡ್ತಾ ಬಂದೆ. ಆದರೆ ಆ ಎಕ್ಸ್ಪೆರಿಮೆಂಟ್ಗಳು ಇಲ್ಲಿ ಅಷ್ಟು ಚೆನ್ನಾಗಿ ಜನ ರಿಸೀವ್ ಮಾಡಲಿಲ್ಲ. ಅದೊಂದು ಸ್ವಲ್ಪ ಹೊಡ್ತಾ ಬಿತ್ತು ನನಗೆ. ಆ್ಯಂಡ್ ಅಯೋಗ್ಯ ಮಾಡಿದಾಗ ನನಗೆ ಬೇರೆ ಲೆವೆಲ್ಗೆ ಮತ್ತೆ ಒಂದು ಕಂಬ್ಯಾಕ್ ಥರ. ಅಲ್ಲಿ ಅದ್ರ ಮಧ್ಯೆ ನನಗೆ ಕಮರ್ಷಿಯಲಾಗಿ ಹಿಟ್ಟಾಗಿದ್ದೆ. ಕಮರ್ಷಿಯಲಾಗಿ ಮಾಡೋದೆಲ್ಲ ಹಿಟ್ಟಾಯ್ತು ನಂದು. ಈಗ ನಂಗೆ ತೊಗೊಂಡ್ರೆ ನಿಮಗೆ ಲವ್ ಇನ್ ಮಂಡ್ಯ ಸೂಪರ್ ಹಿಟ್ ಆಯಿತು, ಬ್ಯೂಟಿಫುಲ್ ಮನ್ಸುಗಳು ಸೂಪರ್ ಹಿಟ್ ಆಯಿತು, ಕ್ವಾಟ್ಲೆಸ್ ದಿಶ ಟಿ ವಿಗೆ ಬಂದಮೇಲೆ ಚೆನ್ನಾಗಾಯ್ತು. ಆ್ಯಕ್ಚುಲಿ ಥಿಯೇಟ್ರಿಕಲ್ಲಿ ಎಷ್ಟು ಚೆನ್ನಾಗಾಗಲಿಲ್ಲ. ಆಮೇಲೆ ಚಂಬಲ್ ನನಗೆ ಅಷ್ಟೊಂದು ವರ್ಕೌಟ್ ಆಗಲಿಲ್ಲ. ಆದರೆ ಚಂಬಲ್ ಬಗ್ಗೆ ಏನಂದರೆ ನನಗಿವತ್ತಿಗೂ ತುಂಬ ಪ್ರೀತಿ ಇದೆ ಆ ಸಿನಿಮಾ ಬಗ್ಗೆ. ಅಂದರೆ ಇಷ್ಟೊಂದು ಒಳ್ಳೊಳ್ಳೆ ಡೈರೆಕ್ಟರ್ಸ್ಗಳ ಜೊತೆಗೆ ಕೆಲಸ ಮಾಡೋಕ್ಕೆ ಸಿಕ್ಕಿರೋದು ಭಾಗ್ಯ ಅಂತ ನೋಡ್ತೀರಾ, ಅಥವಾ ನೀವು ಮನುಷ್ಯರನ್ನ ಹೇಗೆ ಉಳಿಸ್ಕೋತೀರಾ ಅದು ಅಂತ ನೋಡ್ತೀರಾ, ಟೈಮಿಂಗ್ ಅಂತೀರಾ, ಲಕ್ ಕ್ರೆಡಿಟ್ ಕೊಡ್ತೀರಾ? ಒಂದು ನಾನು ಫಸ್ಟ್ ನೆನೆಸ್ಕೋಬೇಕಾಗೋದು ಯೋಗರಾಜ್ ಭಟ್ರನ್ನ. ಅವ್ರಿಗೆ ನಾನು ಸಂಪೂರ್ಣವಾಗಿ ಅರ್ಪಿಸ್ಕೋತೀನಿ, ಅಂದರೆ ಒಂದು ಪ್ರೀತಿ ವಿಚಾರದಲ್ಲಿ. ಯಾಕೆಂದರೆ ಅವರಿಂದಲೇ ನಾನು ಇವತ್ತು ಈ ಎಲ್ಲ ಪಾತ್ರಗಳನ್ನು ಮಾಡೋಕ್ಕೆ ಸಾಧ್ಯ ಆಗಿದ್ದು. ಯಾಕೆ ಎಲ್ಲ ಡೈರೆಕ್ಟರ್ಗಳು ಸಿಕ್ಕಿದ್ದೆ ಯಾಕೆಂದರೆ ಬಿಕಾಸ್ ಒಂದು ಮನಸಾರೆ, ಪಂಚರಂಗಿ, ಪರಮಾತ್ಮ ಆ್ಯಂಡ್ ಡ್ರಾಮಾವರೆಗೂ ನನ್ನ ಕರ್ಕೊಂಬರ್ತಾರೆ ಬಿಡದೇನೆ, ಎಲ್ಲೂ ನನ್ನ ಬಿಡಲ್ಲ. ಆ ಸಿನಿಮಾಗಳು ನನಗೆ ಸ್ಟೆಪ್ ಬೈ ಸ್ಟೆಪ್ಪು ಗ್ರೋತ್ ಕೊಡ್ತಾ ಹೋಗುತ್ತೆ. ಆ್ಯಂಡ್ ಸೂರ್ಯ ಸರ್ ಜೊತೆಗಿರ್ತಾರೆ, ಆ್ಯಂಡ್ ಪವನ್ ಜೊತೆಗಿರ್ತಾರೆ, ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತೀವಿ. ಅದಕ್ಕೆ ಮೂಲ ಕಾರಣ ಯೋಗರಾಜ್ ಭಟ್ರು. ಹಾಗಾಗಿ ಇವತ್ತೇನು ನಾನು ಸಿನಿಮಾ ಮಾಡ್ತಾಯಿದ್ದೀನೋ, ಇವತ್ತೇನು ಇಂಡಸ್ಟ್ರಿಲಿದ್ದೀನೋ ಅದಕ್ಕೆ ಕಾರಣನೇ ಅವರು. ಯಾವ್ಯಾವ ಪುಸ್ತಕಗಳನ್ನು ನಿಮ್ಮನ್ನು ಯಾವತ್ತೋ ಅಚ್ಚರಿಸಿದೆ? ನನಗೆ ತೇಜಸ್ವಿ ಅವರು ತುಂಬ ಇಷ್ಟ ಆಗ್ತಾರೆ. ತೇಜಸ್ವಿ ಅವ್ರ ಬರವಣಿಗೆ ಭಾಳ ಇಷ್ಟವಾದ ಬರವಣಿಗೆ. ಲಂಕೇಶ್ರು, ಆಮೇಲೆ ಕಾರ್ನಾಡ್ರು, ಶೇಕ್ಸ್ಪಿಯರ್ ಬರವಣಿಗೆ, ಅದಾದಮೇಲೆ ನಮ್ಮ ಕಾರಂತರ ಬರವಣಿಗೆ ಆಗ್ಬೋದು, ಕುವೆಂಪು ಅವ್ರ ಬರವಣಿಗೆ. ಆಮೇಲೆ ಸಾಕಷ್ಟು ಓದ್ತೀನಿ. ಅಂದರೆ ಎಲ್ಲ ಸಾಹಿತಿಗಳದ್ದು ಯಾವ್ದು ಚೆನ್ನಾಗಿದೆ ಅದನ್ನೆಲ್ಲ ಓದ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಆ ವಿಚಾರದಲ್ಲಿ ಸ್ವಲ್ಪ ಓದು ನನಗೆ ನೀನಾಸಂ ಕಲಿಸ್ಕೊಟ್ಟಿದ್ದು ಅಲ್ಲಿಂದನೇ ಶುರುವಾಗಿದ್ದು. ಈಗ ಓದೋಕ್ಕೆ ಶುರು ಮಾಡಿದ್ರೆ ಆ ಪುಸ್ತಕ ಇಷ್ಟ ಆಯಿತು ಅಂತ ಓದ್ತಾನೆ ಇರ್ತೀನಿ, ಬಿಡ್ತೀನಿ. ಪ್ರಮೋಷನ್ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ ಕಾನ್ಸಂಟ್ರೇಷನು. ಈಗ ಒಂದು 15 ದಿವಸ ಅಂತೂ ಹೆಂಗಿರುತ್ತೆ ಅಂದರೆ ಇಲ್ಲೆದ್ದೇಳು ಅಲ್ಲೋಗು, ಅಲ್ಲೆದ್ದೇಳು ಇಲ್ಲೋಗು, ಇಂಟ್ರೂ ಹಿಂಗಿರುತ್ತೆ. ಆರಾಮಾಗಿ ಇರೋಕ್ಕೆ ಆಗಲ್ಲ. ಈ ಟೈಮಲ್ಲಿ ಏನೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಈ ಥರ. ಸೊ ಅದೊಂದು ಝೋನ್ಗಳು ಇದಾಗ್ಬಿಟ್ಟಿದೆ. ಮೆಡಿಟೇಷನ್ ಮಾಡ್ತೀರಾ? ಮೆಡಿಟೇಷನ್ ಅಂತ ನಾನು ಯಾವತ್ತೂ ಮಾಡಲ್ಲ, ನಾನು ನಿದ್ದೆ ಮಾಡ್ತೀನಿ. ನಿಮಗೆ ತಲೆ ಕೆಟ್ಟರೆ ನಿದ್ದೆ ಮಾಡ್ತೀರಾ? ಅಷ್ಟೇ. ತುಂಬ ಸ್ಟ್ರೆಸ್ ಆದರೆ ನಿದ್ದೆ, ತುಂಬ ತಲೆ ಕೆಟ್ಟರೆ ಏನಂತಾರೆ, ಏನು ಮಾಡ್ಬೋದು, ನಾನು ಒಳ್ಳೆ ಊಟ ಮಾಡ್ತೀನಿ. ಆಮೇಲೆ ಯಾವ್ದಾರು ಕೆಲಸದ ಮೇಲೆ ಇದ್ದರೆ ನನಗೆ ಅದೇ ಮೆಡಿಟೇಷನ್. ಹಂಗೆಲ್ಲ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತೀನಿ, ನನ್ನ ಮೈಂಡ್ ಕಂಟ್ರೋಲ್ಗೆ ತರ್ತೀನಿ ಅಂತ ಅದೆಲ್ಲ ಮಾಡೋಕ್ಕೆ ನನ್ನ ಕೈಲಾಗಲ್ಲ. ನನ್ನ ಮೈಂಡ್ ಕಂಟ್ರೋಲ್ಗೂ ಬರೋಲ್ಲ. ಸುಮ್ಮನೆ ಬಿಲ್ಡಪ್ಪು, ಸುಮ್ಮನೆ ಸುಳ್ಳು ಹೇಳೋಕ್ಕಾಗಲ್ಲ. ದಿನ ಕೂತ್ಕೊಂಡು ಅರ್ಧ ಗಂಟೆ ಏನು ಬರುತ್ತೆ ಮೆಡಿಟೇಷನ್ ಮಾಡ್ಬೇಕಾದ್ರೆ? ನಾನು ಮಾಡಿದ್ದೀನಿ. ಏನು ಬರ್ತಾರೆ ಮೆಡಿಟೇಷನ್ ಮಾಡ್ಬೇಕು? ಈಗ ಸುತ್ತ ಇರೋ ಸೌಂಡ್ಗಳು ಗಮನಿಸ್ತೀವಿ ಮೆಡಿಟೇಷನ್ ಮಾಡ್ಬೇಕಾದ್ರೆ, ಕರೆಕ್ಟಾ? ಬೇಸಿಕ್ಲಿ ಬೇರೆ ಥರದ ಮೆಡಿಟೇಷನ್ಸ್ಗಳಿದೆ, ಅದು ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅದ್ರ ಬಗ್ಗೆ. ಈಗ ಫಾರ್ ಎಕ್ಸಾಂಪಲ್ ಥಿಯರೀಸ್ಗಳ ಪ್ರಕಾರ ಒಂದು ಪುಸ್ತಕ ಓದ್ತಾ ಇದ್ದೀನಿ. ಸಮಾಜದಲ್ಲಿರುವ ಒಂದಷ್ಟು ವಿಚಾರಗಳ ಗಲಾಟೆಗೆ ನೀವು ಆಫ್ ಮಾಡಿಕೊಂಡು ನಿಮ್ಮ ಒಳಗೆ ಒಂದು ವಾಯ್ಸ್ ಇರುತ್ತೆ, ಅಷ್ಟನ್ನು ಕೇಳಿಸ್ಕೊಳ್ಳೋದು ಒಂದು ಫಾರ್ಮ್ ಆಫ್ ಮೆಡಿಟೇಷನ್ ಅಂತ. ಎರಡನೇದು, ನೀವು ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡು ಏನು ಕಂಟ್ರೋಲ್ ಮಾಡೋದು ಬೇಡ. ನಿಮಗೆ ಥಾಟ್ಸ್ಗಳು ಬರ್ತಾ ಇಲ್ಲ, ಅದ್ರ ಪಾಡಿಗೆ ಅದು ಏನಾರು ಹಾಕೊಳ್ಳಿ, ಸುಮ್ಮನೆ ಕೂತ್ಕೊಳ್ಳಿ, ಏನೋ ಮಾತಾಡೋದು ಬೇಡ, ಅದು ಮೆಡಿಟೇಷನ್ನೇ. ಮುಂದಿಂದು ಉಸಿರಾಟ ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಉಸಿರಿನ ಮೇಲೆ ಇಲ್ಲಿ ಒಂದು ಫೋಕಸ್ ಇಟ್ಕೊಂಡು ನೀವು ಅದನ್ನು ನೋಡಿದ್ರು ಅದು ಒಂದು ಫಾರ್ಮ್ ಆಫ್ ಮೆಡಿಟೇಷನ್ನು. ಬೆಟ್ಟ ಹತ್ತದು ಮೆಡಿಟೇಷನ್ ಅಂತ. ನನಗೆ ಆ ಥರದ್ದು ತುಂಬ ಇಷ್ಟ. ಈ ಪುಸ್ತಕದಲ್ಲಿ ನೀವು ಸ್ನಾನ ಮಾಡಿದಾಗ ಕೆಲವು 1-2 ನಿಮಿಷಕ್ಕೆ ಒಂದು ಫೀಲಿಂಗ್ ಸಿಗುತ್ತೆ, ಅದು ಮೆಡಿಟೇಷನ್ ಅಂತಾರೆ. ಸೊ ಐ ಥಿಂಕ್ ಮೆಡಿಟೇಷನನ್ನು ಅರ್ಥ ಮಾಡ್ಕೊಂಡಿರೋದು ಜನ ಏನೋ ಯೋಗಿಗಳು ಬಾಬಾಗಳೇ ಮಾಡಬೇಕು ಅನ್ನೋದಂತಲ್ಲ. ಕರೆಕ್ಟ್. ಆ್ಯಕ್ಚುಲಿ ಅದೊಂದು ಅಂದರೆ ರಾಂಗ್ ನೋಷನ್ ಇದೆ ಜನಕ್ಕೆ. ಅಂದರೆ ಮೆಡಿಟೇಷನ್ ಅಂದರೆ ಕಣ್ಣು ಮುಚ್ಕೊಂಡು ಕುಂತಿರೋದು ಅನ್ನೋ ಥರದ್ದೊಂದಿದೆ. ನೀವು ಹೇಳಿದ್ದು ಕರೆಕ್ಟ್ ಅದು.
ಬರೀ ಜರ್ನಲಿಂಗ್ ಬಗ್ಗೆ ಮಾತಾಡ್ತಾರಲ್ಲ ಸತೀಶ್ ಅವ್ರು, ಇವತ್ತು ಕೇಳಿದ್ರಲ್ಲ, ಇವೆಲ್ಲ ಮ್ಯಾನಿಫೆಸ್ಟೇಷನ್ ಜರ್ನಲಿಂಗ್ ಅನ್ನೋದು ಮನಸ್ಸೊಳಗಿರೋದೆಲ್ಲ ಆಚೆ ಕಕ್ಕದಂತಾರೆ ಅದನ್ನು. ಹೌದು. ಅಲ್ಲಿ ನಾನೊಂದು ಮೈಂಡ್ ಬ್ರಷ್ ಅಂತ ಒಂದು ಜರ್ನಲ್ ಬರಿತೀನಿ. ದಿನ ಬೆಳಗಾದ್ರೆ ಅದ್ರಲ್ಲಿ ಒಂದೊಂದು ಚಾಪ್ಟರ್ ಇರುತ್ತೆ. ಇವತ್ತು ಮ್ಯೂಸಿಕ್ ಯಾಕೆ ನಿಮ್ಮ ಜೀವನಕ್ಕೆ ಇಂಪಾರ್ಟೆಂಟ್ ಅಂತ ಒಂದು 4 ಪ್ಯಾರಾಗ್ರಾಫ್ ಇದೆ. ರೈಟ್ ಸೈಡಿಗೆ 4 ಎಕ್ಸಸೈಸ್ ಮಾಡಿಸ್ತಾರೆ ಅವರು, ಪ್ರತಿದಿನ ಇದೆ. ಫಸ್ಟು ಬಂದು ಇವತ್ತು ಯಾವ 3 ವಿಚಾರದ ಬಗ್ಗೆ ನಿಮಗೆ ತುಂಬ ಹೆಚ್ಚು ಕೃತಜ್ಞತೆ ಇದೆ ಬರೆಸ್ತಾರೆ. ನೀವು ನಮ್ಮ ಮನೆಯಲ್ಲಿರೋ ನಾಯಿ ಬಗ್ಗೆ ನನಗೆ ಕೃತಜ್ಞತೆ ಇದೆ ಅಂತನಾರು ಬರೀರಿ, ನನಗೆ ಇವತ್ತು ಪ್ರಶಸ್ತಿ ತಗೊಂಡೆ ಅಂತನಾರು ಬರೀ. ಚಿಕ್ಕದ್ರಿಂದ ಹಿಡಿದು ದೊಡ್ಡದವರು ಇದೊಂದು. 2ನೇ ಎಕ್ಸಸೈಸು, ವಾಟ್ ವಿಲ್ ಮೇಕ್ ಟುಮಾರೋ ಬೆಟರ್ ಅಂತ. ನೀವು ಅವರೇ ಸುಮ್ಮನೆ ಕೀ ಕೊಡ್ತಾರೆ ಅಷ್ಟೇ. ನಿಮ್ಮ ಒಳಗೆ ಏನಿದೆ ನೀವೇ ಅದನ್ನೆಲ್ಲ ಬರ್ಕೊಂಡು ನಾಳೆ ಏನು ಬೆಟರ್. ಇವಾಗ ನಾನು ನಿಮ್ಗೆ ಅದೇ ಪ್ರಶ್ನೆ ಕೇಳ್ತೀನಿ, ವಾಟ್ ಮೇಕ್ಸ್ ಟುಮಾರೋ, ಸತೀಶ್ ಅವರಿಗೆ ವಾಟ್ ಮೇಕ್ಸ್ ಟುಮಾರೋ ಬೆಟರ್? ಟುಮಾರೋ ಅನ್ನೋದಕ್ಕಿಂತ ಇವತ್ತಿನ ಬೆಟರ್ ಅಂದರೆ ಈಗ ಹೋಗಿ ಕಲರ್ಸಲ್ಲಿ ಒಂದು ಇಂಟರ್ವ್ಯೂ ಇದೆ ಮುಗಿಸ್ಬಿಟ್ಟು ಸಂಜೆ ಮ್ಯಾಚ್ ಇದೆ, ಮ್ಯಾಚ್ ನೋಡ್ಕೊಂಡು ಆರಾಮ್ ಮಜಾ ಮಾಡಿಕೊಂಡು ಕಾಲ ಕಳಿತೀವಿ. ಸೊ ಅದು ಯಾವಾಗಲೂ ಅಂದರೆ ಇವತ್ತು ಯಾವ ವಿಚಾರ ಕೃತಜ್ಞರಾಗಿದ್ದೀರಾ, ನಾಳೆ ನಿಮ್ಗೆ ಯಾವ ವಿಚಾರ ಆದರೆ ನಿಮಗೊಂದು ಅಂತ ಸುಮ್ಮನೆ ಒಂದು ಇಂಡಿಕೇಶನ್ ನಿಮಗೆ. ಅದು ಯಾಕೆ ನೀವು ಅಲ್ಲಿ ಬರೆದಷ್ಟು ನೀವೇ ಕಮಿಟ್ ಆಗ್ತೀರಾ ಅದಕ್ಕೆ, ಓ ಇದಿದೆ ಅಂತ. ಸೊ ಈ ಥರ ಎಕ್ಸಸೈಸಸ್ಗಳು, ಜರ್ನಲಿಂಗ್ ಅಂತೆಲ್ಲ ಇದೆ. ಸೊ ಐ ಮೀನ್ ಮಾತಲ್ಲಿಗೆ ಬಂತು. ನಿಮ್ಮ ಸ್ಟ್ರಗ್ಲಿಂಗ್ ಡೇಸಲ್ಲಿ ನಿಮ್ಮ ಫಸ್ಟ್ ಪೇ ಚೆಕ್ ಎಷ್ಟಿದೆ ಹಾಕ್ತಾ ಇದೆಯಾ, ಅವೆಲ್ಲ ಯಾಕೆ ಹೇಳ್ತೀವಿ ಅಂದರೆ ಯಾರೋ ನೋಡ್ತಾ ಇರೋರಿಗೆ ಒಂದು ಹೋಪ್ ಸಿಗುತ್ತೆ. ಗುರು ಇಂಡಸ್ಟ್ರಿಗೆ ನಾವು ಬರ್ಬೋದು, ಬಂದರೆ ಹಿಂಗಿರುತ್ತೆ, ಹಿಂಗೆಲ್ಲ ರೂಟ್ಗಳಿದೆ. ಅವನೇ 10 ವರ್ಷ ಮಣ್ಣು ಹೊತ್ತಾಕ್ಬೇಕಂತೇನಿಲ್ಲ ಕೆಲವು ಸತಿ ಅಲ್ವಾ, ಆ ವಿಚಾರವಾಗಿ. ಸೊ ಸತೀಶ್ ಅವ್ರು ಯಾವ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ಕಂಫರ್ಟಬಲ್? ಏನು ನನಗೇನು ಎಲ್ಲ ವಿಚಾರ ಹಂಚ್ಕೋತೀನಿ. ಏನಿದೆ ಅದರಲ್ಲಿ ಓಪನ್ ಬುಕ್, ಏನಂದ್ರೆ ಏನಿದೆ ವೆರಿ ನೈಸ್ ಲೀಡ್ ಓಪನ್ ಬುಕ್ ಲೈಫ್. ಏನಿಲ್ಲ ಹಂಗೇನಿಲ್ಲ. ಏನು 250 ರೂಪಾಯಿ ಶುರು ಮಾಡಿದ್ದು ನನ್ನ ಕೆರಿಯರು ಪರ್ ಡೇಗೆ. ಆವಾಗ ಹಂಗೆ ನೋಡಿದ್ರೆ ಕೆಲ್ಸಕ್ಕೆ ಹೋಗ್ತಿದ್ದಾಗ ನಾನು ಇಲ್ಲಿ ಗೋಪಾಲ್ ಥಿಯೇಟ್ರ್ ಹತ್ರ ನಾನು ಮನೆಯಿಂದ ಕದ್ದು ಓಡಿ ಬಂದಾಗ ನಾನು ಫಸ್ಟ್ ಕೆಲಸ ಶುರು ಮಾಡಿದ್ದಲ್ಲಿ. ಥಿಯೇಟ್ರಲ್ಲಿ ನನಗೆ ದುಡ್ಡು ಕೊಡ್ತಿರಲಿಲ್ಲ ಅವರು, ನಾನು ಕ್ಯಾಂಟೀನಲ್ಲಿ ಟೀ ಮಾರ್ತಿದ್ದೆ ಗೋಪಾಲ್ ಥಿಯೇಟ್ರ್ ಯಶವಂತಪುರಲ್ಲಿ. ಇದು ಹೈವೇ ಓಕೆ. ಆ್ಯಂಡ್ ಅಲ್ಲೇ ನಂಗೆ ದುಡ್ಡು ಕೊಡ್ತಿರಲಿಲ್ಲ ಅವರು, ಊಟ ಕೊಡ್ತಿದ್ರು, ಮಲಗೋಕ್ಕೆ ಜಾಗ ಕೊಡ್ತಿದ್ರು. ಹಿಂದ್ಗಡೆ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಇತ್ತು, ಸೆರಾಮಿಕ್ ಟ್ಯೂಬ್ಗಳನ್ನ ತಯಾರಿಸ್ತಿದ್ರು. ಅದಕ್ಕೆ ಪೌಡ್ರ್ ಮಿಕ್ಸ್ ಮಾಡಬೇಕಾಗಿತ್ತು, ಈ ಸಿಮೆಂಟ್ ಮಿಕ್ಸ್ ಮಾಡ್ತಾರಲ್ಲ ಆ ಥರ. ಅದಕ್ಕೆ ಪರ್ ಡೇ ನನಗೆ 10 ರೂಪೀಸ್ ಕೊಡ್ತಿದ್ರು. ಅದಕ್ಕೆ ಒಂದು 1 ಅವರ್ 2 ಅವರ್ಸ್ ಮಿಕ್ಸ್ ಮಾಡಬೇಕನ್ನ. ಅದು ಮಿಕ್ಸ್ ಮಾಡ್ಕೊಂಬಂದರೆ ನಿಮಗೆ ಮೂಗು ಮತ್ತು ಕಿವಿ ಮತ್ತು ಕೂದಲು ಕ್ಲೀನ್ ಮಾಡೋಕ್ಕೆ 1 ಅವರ್ ಬೇಕು. 4-5 ಶಾಂಪು ಹಾಕಿ ತೊಳಿಬೇಕು. ಆ ಥರದ್ದೊಂದು ಮಾಡ್ತಿದ್ದೆ. ಅದೊಂದು 3 ತಿಂಗಳು 4 ತಿಂಗಳು ಮಾಡಿದೆ. ಅದಾದಮೇಲೆ ಪಕ್ಕದಲ್ಲಿ ಯಶವಂತಪುರದಲ್ಲಿ ಬಸ್ ಡಿಪೋ ಇದೆ. ಆ ಡಿಪೋದಲ್ಲಿ ಬಸ್ ಕ್ಲೀನ್ ಮಾಡ್ತಿದ್ದೆ. ಬೆಳಗ್ಗೆ 6 ಗಂಟೆಗೆ ಅರ್ಲಿ ಮಾರ್ನಿಂಗ್ ಬಸ್ಗಳೆಲ್ಲ ಹೊರಡೋಕ್ಕಿಂತ ಮುಂಚೆ ಬಸ್ಗಳು ಕ್ಲೀನ್ ಮಾಡ್ತಿದ್ದೆ. ಆ ಬಸ್ ಕ್ಲೀನ್ ಮಾಡೋಕ್ಕೆ ಪರ್ ಬಸ್ಗೆ 3 ರೂಪಾಯಿ 4 ರೂಪಾಯಿ ಕೊಡ್ತಿದ್ರು. ಅದೊಂದು ಮಾಡ್ತಿದ್ದೆ. ಆಮೇಲೆ ಅಲ್ಲಿಂದ ಗಾರ್ಮೆಂಟ್ಸ್ಗೆ ಹೋದೆ, ಗಾರ್ಮೆಂಟ್ಸಲ್ಲಿ ಆಫೀಸ್ ಬಾಯ್ ಆಗಿದ್ದೆ. ಅದಾದಮೇಲೆ ಫ್ಲವರ್ ಡೆಕೋರೇಷನ್ ಮಾಡ್ತಿದ್ದೆ ಮೈಮೂನ್ ಸಾಪ್ ಚೌಟ್ರಿನಲ್ಲಿ. ಆವಾಗ ಫಸ್ಟ್ ಟೈಮು ಜಗ್ಗೇಶ್ ಅವ್ರು ನೋಡಿದ್ದು ನಾನು ಆ ಚೌಟ್ರಿನಲ್ಲಿ. ಸಿನಿಮಾಗೆ ಬಂದಮೇಲೆ ನಿಮ್ಮ ಫಸ್ಟ್ ಪೇಮೆಂಟ್? ಸಿನಿಮಾಗೆ ಬಂದಮೇಲೆ ಫಸ್ಟ್ ಪೇಮೆಂಟ್ ಮಾದೇಶ, ನನ್ನ ಫಸ್ಟ್ ಫಿಲ್ಮು. ಮಾದೇಶದಲ್ಲಿ ಐ ಥಿಂಕ್ ನನಗೆ ನೆನಪಿರೋ ಪ್ರಕಾರ 5,000 ರೂಪಾಯಿ ಕೊಟ್ಟಿದ್ರು ಅನಿಸುತ್ತೆ. ಇಡೀ ಸಿನಿಮಾ ಕ್ಯಾರೆಕ್ಟರ್ಗೆ? ಇಲ್ಲ ಪರ್ ಡೇ 5,000 ರೂಪಾಯಿ ಕೊಟ್ಟಿದ್ರು ಅನಿಸುತ್ತೆ. ಒಂದು 20-30 ರೂಪಾಯಿ ಬಂದಿತ್ತೆ ನನಗೆ. ಹೀಗೆ ಜರ್ನಿ ಶುರು ಆಗ್ತಾ ಹೋಗುತ್ತೆ. ಹೌದು. ಆ್ಯಂಡ್ ಟು ದ ಎಕ್ಸ್ಟೆಂಡ್ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡೋ ಲೆವೆಲ್ಗೆ ಅಷ್ಟು ಬೆಳಿತೀರಾ, ಮತ್ತು ಇವತ್ತು ಜರ್ನಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಂದರೆ ದ ಪವರ್ ಆಫ್ 1 ರೂಪೀನ 10 ರೂಪೀಸ್ ಟು ಕೋಟಿಗೆ ಬೆಳೆದಿರೋ ಸತೀಶ್ ಅವರ ಕೋಟೆ ಇಲ್ಲದ ಮಾತುಗಳನ್ನು ಇಷ್ಟೊತ್ತು ಕೇಳಿದ್ವಿ. ಥ್ಯಾಂಕ್ ಯು. ಇಟ್ ವಾಸ್ ರಿಯಲಿ ನೈಸ್ ಕ್ಯಾಚಿಂಗ್ ಅಪ್ ವಿತ್ ಯು. ಆ್ಯಂಡ್ ಈ ಒಂದು ಸಂಭಾಷಣೆ, ನಿಮ್ಮ ಆಲೋಚನೆಗಳು ನಮ್ಮನ್ನು ಸಾಕಷ್ಟು ಸಮಯಕ್ಕೆ ಕಾಡುತ್ತೆ. ಹೀಗೆ ನಿಮಗೆ ನಿಮ್ಮ ಜೀವನದ ಕ್ಯೂರಿಯಾಸಿಟೀಸ್ಗಳು ನಿಮ್ಮನ್ನು ಕಾಡ್ತಾ ಇರಲಿ, ನಿಮ್ಮನ್ನು ಬೆಳೆಸ್ತಾ ಇರಲಿ, ಯಾವಾಗಲೂ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಖುಷಿ ಆಯಿತು. ಜಸ್ಟ್ ಕ್ಯೂರಿಯಸಲ್ಲಿ ಬಂದು ನಾನು ಆ್ಯಕ್ಚುಲಿ ಬರಬೇಕಾದ್ರೆ ಕ್ಯೂರಿಯಸ್ ಆಗಿದ್ದೆ ಹೇಗಿರುತ್ತೆ ಅಂತ. ಹೋಗ್ಬೇಕಾದ್ರೆ ಈಗ ಆರಾಮಾಗಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಒಳ್ಳೆ ಶೋ, ಎಲ್ಲರೂ ನೋಡೋದು ತಪ್ಪೇನೆ. ಒಳ್ಳೆಯದಾಗಲಿ ರಶ್ಮಿ ಅವರ ಜರ್ನಿಗೆ. ಆ್ಯಂಡ್ ಅವ್ರ ಬಗ್ಗೆ ನಂಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸತೀಶ್ ಜಿ.